ರಾಯಚೂರಿನಲ್ಲಿ ಇದೇ ವಿಚಾರವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಕಿಡಿಕಾರೋ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ದೇಶ ಒಂದಾಗಿರುವಂತಹ ಆಸೆ ಇಲ್ಲ, ಜಾತಿ ಧರ್ಮ ಅಂತ ಒಡೆದಿದ್ದಾರೆ. ನೆಹರು ಮಾಡಿದ ಹಾಗೆ ಡಿಕೆ ಸುರೇಶ್ ಒಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಕೂಗಿದ ತಕ್ಷಣ ಅವೆಲ್ಲ ಆಗಲ್ಲ ಅಂತ ಅಂದಿದ್ದಾರೆ ಈಶ್ವರಪ್ಪ. ಡಿಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನ ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆಯ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದವ್ರು ಬೇರೆ. ಡಿಕೆ ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ ರಾಮ BJP ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಕೊಡಲ್ಲ. ಡಿಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ